ಹಿಂದಿನ ವಿಡಿಯೋ ಒಳಗೆ ನೀವು ನೋಡಿದ್ರಿ ನಾವು ಸಫಾರಿ ಮುಗಿಸ್ಕೊಂಡ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡ ಬಂದ್ವಿ. ಸೊ ಈ ವಿಡಿಯೋ ಒಳಗೆ ನಾವು ಬನ್ನೇರುಘಟ್ಟ ಝೂ ಒಳಗೆ ಎಂಟ್ರಿ ಆಗಾಕತ್ತೀವಿ. ಸೊ ಝೂದ ಟಿಕೆಟ್ಸ್ ಪರ್ ಪರ್ಸನ್ 100 ರೂಪೀಸ್ ಇರ್ತೈತಿ. ನಾವು ಅಗೇನ್ ಇಲ್ಲಿ ಬಂದ ಟಿಕೆಟ್ ಕೌಂಟರ್ ಒಳಗೆ ಟಿಕೆಟ್ ತೊಗೊಳಕತ್ತೀವಿ. 4 ಜನ ಇದ್ವಿ, ಹೀಗಾಗಿ 400 ರೂಪೀಸ್ ಆಯಿತು. ಟಿಕೆಟ್ ತೊಗೊಂಡ್ವಿ. ಬಟ್ ಟಿಕೆಟ್ ತೊಗೊಂಡ್ಮೇಲೆ ನಮ್ಗೆ ಗೊತ್ತಾಯಿತು ಇದು ಟಿಕೆಟ್ ತೊಗೊಳ್ಳೋ ಅವಶ್ಯಕತೆ ಏನಿರಂಗಿಲ್ಲ. ಸಫಾರಿಗೆ ಯಾರು ಹೋಗಿರ್ತಾರಲ್ಲ ಅವ್ರಿಗೆ ಝೂನು ಆರಾಮಾಗಿ ನಾವು ಫ್ರೀಯಾಗಿ ಹೋಗ್ಬೋದು ಅಂತಿತ್ತು. ಸೊ ಹೀಗಾಗಿ ನಮ್ಮದು 400 ಏನು ವೇಸ್ಟ್ ಮಾಡೋದು ಅಂಥೇಳಿ ನಾವು ಅಲ್ಲೇ ಸೈಡಿಗೆ ಬೇರೆದವ್ರ ಟಿಕೆಟ್ ಏನು ತೊಗೊಳಕತ್ತಿದ್ರಲ್ಲ ಅವ್ರಿಗೆ ನಾವು ಈ ಟಿಕೆಟ್ ಕೊಟ್ಟ ನಾವು ವಾಪಸ್ ಅದು ಸಫಾರಿ ಟಿಕೆಟ್ ಏನಿರ್ತೈತಲ್ಲ ಅದರೊಳಗನೆ ಎಂಟ್ರಿ ಆದ್ವಿ. ಸೊ ನಮ್ದು 400 ರೂಪೀಸ್ ಇಲ್ಲಿ ಉಳಿತಂತೆ ಹೇಳ್ಬೋದು. ಸೊ ಝೂ ಒಳಗೆ ಎಂಟ್ರಿ ಆದ್ವಿ. ಝೂ ಒಳಗೆ ಯಾವ್ಯಾವ ಪ್ರಾಣಿಗಳು ಅದಾವಲ್ಲ ಅವೆಲ್ಲ ನಾವು ನೋಡೋಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅಲ್ಲಿನೂ ನಮ್ಗೆ ಭಾಳ ಡಿಫ್ರೆಂಟ್ ಪ್ರಾಣಿಗಳು ನೋಡೋಕೆ ಸಿಕ್ಕು. ಆಮೇಲೆ ಇಲ್ಲಿ ನಾವು ಜಾಸ್ತಿ ನೋಡಿದಂದ್ರೆ ವೆರೈಟಿ ಆಫ್ ಪಕ್ಷಿಗಳನ್ನ ನೋಡಿದ್ವಿ ನಾವಿಲ್ಲಿ. ಆಮೇಲೆ ನವಿಲುಗಳು, ವೈಟ್ ನವಿಲು ಆ ಥರ ಎಲ್ಲ ಡಿಫ್ರೆಂಟಾಗಿ ನೋಡೋಕೆ ಸಿಕ್ಕು ನಮಗಿಲ್ಲಿ. ಸ್ವಲ್ಪ ಸಣ್ಣಂಗೆ ಮಳೆ ಸ್ಟಾರ್ಟ್ ಆಗಿತ್ತು, ಹೀಗಾಗಿ ಆಲ್ಮೋಸ್ಟ್ ಎಲ್ಲ ಪ್ರಾಣಿಗಳು ಅದೇನು ಶೆಲ್ಟರ್ ಮಾಡಿರ್ತಾರಲ್ಲ ಅದರೊಳಗೆ ಹೋಗಿದ್ದು. ಇಲ್ಲಿ ನೀವು ನೋಡ್ಬೋದು ಕಾಡು ಕಿರುಬ, ಆಮೇಲೆ ನಾಯಿ, ಆಮೇಲೆ ನರಿಗಳು ಇವೆಲ್ಲ ಆವಾಗ ಜಸ್ಟ್ ಒಳಗಡೆ ಹೊಂಟಿದ್ದು. ಇದೆಲ್ಲ ಪ್ರಾಣಿಗಳು ನೋಡಿ ಮುಗಿಸ್ಕೊಂಡ ನಾವು ಬೋಟ್ ರೈಡಿಗೆ ಬಂದ್ವಿ. ಸೊ ನೀವು ಬನ್ನೇರುಘಟ್ಟ ಫಾರೆಸ್ಟ್ ಒಳಗೆ ನಾರ್ಮಲಾಗಿ ಸಿಂಪಲ್ಲಾಗಿ ಒಂದು ಸಣ್ಣದೊಂದು ಕೆರೆ ಐತಿ, ಅದರೊಳಗೆ ನೀವು ಬೋಟ್ ರೈಡ್ ಕೂಡ ಮಾಡ್ಬೋದು. ಇಲ್ಲೈತೆ ಅದರದ್ದೆಲ್ಲ ಇನ್ಫಾರ್ಮೇಷನ್. ಸೊ ನಾವು 3 ಥರ ಬೋಟ್ ಇರ್ತೈತಿ. ಗ್ರೂಪ್ ಒಳಗೂ ಹೋಗ್ಬೋದು, ಇಬ್ಬರೂ ಹೋಗ್ಬೋದು, 4 ಜನ ಕೂಡ ಹೋಗ್ಬೋದು. ಇಬ್ಬರ ಹೋದ್ರೆ ಪೆಡಲ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಗ್ರೂಪ್ ಒಳಗೆ ಹೋದ್ರೆ ಅವರನ್ನು ಬಂದು ಮಾಡ್ತಾರೆ. ಸೊ ಇದು ಒಂದು ಸಣ್ಣದು ಒಂದು ಕೆರೆ ಟೈಪ್ ಐತಿ. ಲೈಕ್ ಬೆಳಗಾವಿ ಒಳಗೆ ಏನು ಕಿಲ್ಲ ಐತಲ್ಲ ಅಷ್ಟೈತಿ, ಅಷ್ಟ ಕೆರೆ ಐತಿ. ಸೊ ಇಲ್ಲಿ ನಾವು ಫ್ಯಾಮ್ಲಿ ಜೊತೆ ಒಂದು ಎಕ್ಸ್ಪೀರಿಯನ್ಸ್ ಆಗ್ತೈತೆ ಅಂಥೇಳಿ ನಾವು ಎಲ್ಲರೂ ಬಂದ ಬೋಟ್ ರೈಡ್ ಮಾಡಕತ್ತೀವಿ. ಇದಕ್ಕೆ ನಾವು ಪೇ ಮಾಡಿದಂಥ ಅಮೌಂಟ್ ಅಂತಂದ್ರೆ ಪರ್ ಹೆಡ್ 100 ರೂಪೀಸ್, ಅಂದ್ರೆ 4 ಪರ್ಸನ್ಸ್ ಇದ್ವಿ, ಹೀಗಾಗಿ 400 ರೂಪೀಸ್. ಫ್ಯಾಮ್ಲಿ ಜೊತೆ ಬೋಟ್ ರೈಡ್ ಮಾಡಬೇಕಾದ್ರೆ ನಂಗೊಂದು ಸಾಂಗ್ ನೆನಪಾಗತ್ತಿತ್ತು. ಲೈಕ್ ಬದುಕಿನ ಬಗ್ಗೆ, ಜೀವನದ ಬಗ್ಗೆ, ಅದು ಯಾವುದೋ ಒಂದು ಸಾಂಗ್ ಇತ್ತಲ್ಲ ಅದು ನೆನಪಾಗತ್ತಿತ್ತು. ಧೋನಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ, ಗಾಳಿಗೆ ಬೀಳು ತೇಲುತ್ತ ತೆರೆಯ ಮೇಲ್ಗಡೆ ಹಾಯಲಿ. ಜಸ್ಟ್ ಬೋಟ್ ರೈಡ್ ಮುಗಿಸ್ಕೊಂಡು ವಾಪಸ್ ನಾವು ಝೂ ಕಡೆ ಒಳಗೆ ಬಂದ್ವಿ. ಆಮೇಲೆ ಮತ್ತೆ ಒಂದು ಸ್ವಲ್ಪ ಪ್ರಾಣಿಗಳು ಮತ್ತೊಂದು ಸ್ವಲ್ಪ ನಾವು ಮಿಸ್ ಮಾಡಿದ್ವಿ. ಒಂದು ರೋ ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ಅಲ್ಲಿ ಎಲ್ಲ ಪ್ರಾಣಿಗಳು ನೋಡೋಕೆ ಸ್ಟಾರ್ಟ್ ಮಾಡಿದ್ವಿ.
ಹೆಣ್ಮಕ್ಳು ಯಾವುದಕ್ಕೂ ಕಡಿಮೆ ಇಲ್ಲ ಅಂಥೇಳಿ ಅದಕ್ಕೆ ಆ್ಯಕ್ಚುಲಿ ಗಾಲಿ ಪಂಚರ್ ಆಗಿತ್ತು. ಅದು ಗಾಲಿ ಎಲ್ಲ ಪೂರ್ತಿ ಓಪನ್ ಮಾಡಿ ಬಿಚ್ಚಿ ಅವ್ರು ವಾಪಸ್ ಫಿಟ್ಟಿಂಗ್ ಮಾಡಕತ್ತಿದ್ರು. ಆಕೆ ಹೆಣ್ಮಗಳೇ ಇದ್ಲು. ಆ ಬುಲೆಟ್ ರೈಡ್ನು ಆಕಿನ ಫುಲ್ ರೌಂಡ್ ಹಾಕಿಸ್ಕೊಂಡು ಕರ್ಕೊಂಡು ಬರತ್ತಿದ್ಲು. ಅದನ್ನ ನೋಡಿ ನಂಗೆ ಕ್ಲಿಪ್ ತೊಗೋಬೇಕು ಅನಿಸ್ತು, ಹಿಂಗಾಗಿ ಕ್ಲಿಪ್ ತೊಗೊಂಡೆ. ಕಡಿತಾವಲ್ಲವಾ ಜಸ್ಟ್ ಜೂ ಮುಗಿಸ್ಕೊಂಡ ಹೊರಗೆ ಬಂದ್ವಿ. ಇವಾಗ ಟೈಮ್ ಆಗಿತ್ತು ಈವ್ನಿಂಗ್ 5 ಗಂಟೆ. ಮಳೆ ಅಂತೂ ಸ್ಟಾಪ್ ಇಲ್ಲ. ಮಾರ್ನಿಂಗ್ ಸ್ಟಾರ್ಟ್ ಆಗಿದ್ದು ಕಂಟಿನ್ಯೂ ಹಂಗೆ ಇತ್ತು. ಇಲ್ಲಿ ಸ್ವಲ್ಪ ನಾವು ಏನರ ಶಾಪ್ ಮಾಡಿದ್ರೆ ಆಯಿತು ಅಂಥೇಳಿ ಬಂದಿದ್ವಿ. ಎಲ್ಲ ನಮಗೆ ಯಾವ ಚಲೋ ಚಲೋ ಐಟಮ್ಸ್ ಅನ್ನಿಸ್ತಾವೆ ಅದನ್ನು ನೋಡಕತ್ತಿದ್ವಿ. ಸ್ವಲ್ಪ ನಾವು ಶಾಪ್ನೂ ಮಾಡಿದ್ವಿ. ಮಾಡ್ಕೊಂಡು ಎಲ್ಲರಿಗೂ ಹಸಿವಾಗಿತ್ತು. 5 ಗಂಟೆ ಆಗಿತ್ತು ಅಂಥೇಳಿ ಏನರ ಸ್ನ್ಯಾಕ್ಸ್ ತಿನ್ಬೇಕಂಥೇಳಿ ಇಲ್ಲಿ ಬಂದ್ವಿ. ಸೊ ಇಲ್ಲಿ ಬಂದು ಸ್ನ್ಯಾಕ್ಸಿನ ನಮಗೇನು ಅದು ಅನ್ನಪೂರ್ಣ ಹೋಟೆಲ್ ಅಂತ ಏನು ಹೇಳಿದ್ನಲ್ಲ ಅದ್ರೊಳಗೆ ನಮ್ಗೆ ಅಷ್ಟೇನು ಚಲೋ ಅನ್ನಿಸ್ಲಿಲ್ಲ, ಆ್ಯಾವ್ರೇಜ್ ಅನ್ನಿಸ್ತು. ಅಲ್ಲಿ ಸ್ವಲ್ಪ ನಾವು ಇಡ್ಲಿ ಸಾಂಬಾರು ಅದು ಇದು ಸ್ನ್ಯಾಕ್ಸ್ ತೊಗೊಂಡು ತಿಂದ ಆಮೇಲೆ ಮನೆ ಕಡೆ ಬಂದ್ವಿ. ಸೊ ಇದಾಗಿತ್ತು ನಮ್ಮ ಬನ್ನೇರಘಟ್ಟ ಜೂ ಎಕ್ಸ್ಪೀರಿಯನ್ಸ್. ಚಲೋ ಇತ್ತು. ಸೊ ನೀವು ಕೂಡ ಒಂದ್ಸರಿ ನಿಮ್ಮ ಫ್ಯಾಮಿಲಿ ಜೊತೆ ಹೋಗ್ರಿ, ವಿಸಿಟ್ ಮಾಡಿರಿ. ಆಮೇಲೆ ಹೆಂಗಿತ್ತನ್ನೋ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ಸೊ thank you for watching. Lots of love you all. Take care. Bye bye.